ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂದರೆ ಇಡೀ ದೇಶದಲ್ಲೇ ಮಿನಿ ಅಂಗನವಾಡಿಗಳು ಇರುವುದನ್ನು ಮೇಲ್ದರ್ಜೆಗೆ ಏರಿಸೋದಕ್ಕೆ ಆದೇಶ ಆಗಿದೆ. ಅದು ಸೆಂಟ್ರಲ್ ಗೌರ್ಮೆಂಟಿಂದ ಮಾಡಿದ್ದಾರೆ. ಅಂದರೆ ಸ್ಟೇಟ್ ಗೌರ್ಮೆಂಟು 40%, ಕೇಂದ್ರ ಸರ್ಕಾರ 60% ಇದಕ್ಕೆ ಅನುದಾನನ ನೀಡುತ್ತೆ. ಹೇಗೆ ನಮ್ಮ ರಾಜ್ಯದಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಯಾವ ಥರ ಇದೆ ಅನ್ನೋದನ್ನು ಆದೇಶನ ನೋಡೋಣ. ಕರ್ನಾಟಕ ಸರ್ಕಾರ ನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರು ಹೊರಡಿಸಿರುವ ನಡಾವಳಿಗಳು ಏನಿದೆ ವಿಷಯ 2329 ಮಿನಿ ಅಂಗನವಾಡಿ ಕೇಂದ್ರಗಳನ್ನು ಮತ್ತು ಅಂಗನವಾಡಿ ಕೇಂದ್ರಗಳನ್ನಾಗಿ ಅಂಗನವಾಡಿ ಕೇಂದ್ರಗಳಾಗಿ ಉನ್ನತೀಕರಿಸುವ ಕುರಿತು ಸರ್ಕಾರದ ಆದೇಶ ಸಂಖ್ಯೆ ಮಾಮಾಯಿ 241 ICD 2022 ದಿನಾಂಕ 23/3/2023, ಕೇಂದ್ರ ಸರ್ಕಾರದ ಆದೇಶ ಸಂಖ್ಯೆ CD 11/4/2022 CD 1 ದಿನಾಂಕ 24/2/2025, ಸರ್ಕಾರದ ಆದೇಶ ಸಂಖ್ಯೆ ಮಾಮಾ 241 ICD 2022 ಬೆಂಗಳೂರು ದಿನಾಂಕ 7/5/2025 ಅಂತ ಇದೆ. ಮೇಲೆ ಓದಲಾದ ಕ್ರಮ ಸಂಖ್ಯೆ 1ರ ಆದೇಶದಲ್ಲಿ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ 400ಕ್ಕೂ ಹೆಚ್ಚಿನ ಜನಸಂಖ್ಯೆಯುಳ್ಳ 1002 ಮಿನಿ ಅಂಗನವಾಡಿ ಕೇಂದ್ರಗಳನ್ನು ಕೇಂದ್ರ ಸರ್ಕಾರದ ದಿನಾಂಕ 26/12/2022 ಮಾರ್ಗಸೂಚಿ ಅನ್ವಯ ಮತ್ತು ಅಂಗನವಾಡಿ ಕೇಂದ್ರಗಳನ್ನಾಗಿ ಉನ್ನತೀಕರಿಸಲು ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶಿಸಿದೆ. 2022ರಲ್ಲಿ ಯಾವ 400 ಜನ ಇರ್ತಾರೋ ಆ ಊರಿನಲ್ಲಿ ಜನಸಂಖ್ಯೆ ಅದನ್ನೆಲ್ಲ ಉನ್ನತೀಕರಿಸ ಮಾಡಿದ್ದಾರೆ. ಮೇಲೆ ಓದಲಾದ ಕ್ರಮ ಸಂಖ್ಯೆನಲ್ಲಿ ಯಾವುದೇ ಆಗಲಿ ಮೇಲೆ ಓದಲಾದ ಕ್ರಮ ಸಂಖ್ಯೆನಲ್ಲಿ ಇದೇ ಅಂಗನವಾಡಿ 2339 ಅಂಗನವಾಡಿ ಮೇಲೆ ಓದಾದ ಕ್ರಮ ಸಂಖ್ಯೆ 2ರ ಆದೇಶದಲ್ಲಿ ಕೇಂದ್ರ ಸರ್ಕಾರದ ಮತ್ತು ದಿನಾಂಕ 24/2/2025ದಂತೆ 2329 ಅಂಗನವಾಡಿ ಕೇಂದ್ರಗಳನ್ನು ಮಿನಿ ಅಂಗನವಾಡಿ ಕೇಂದ್ರದಿಂದ ಮುಖ್ಯ ಅಂಗನವಾಡಿ ಕೇಂದ್ರಕ್ಕೆ ಮಂಜೂರಾತಿ ನೀಡಲಾಗಿರುತ್ತದೆ. ಸದರಿ ಪತ್ರದಲ್ಲಿ ವಿವಿಧ ಘಟಕಗಳಲ್ಲಿ ಅಂದರೆ ಮಿನಿ ಅಂಗನವಾಡಿಯಿಂದ ಮುಖ್ಯ ಅಂಗನವಾಡಿ ಕಾರ್ಯಕರ್ತೆಯ ಹುದ್ದೆಯ ಗೌರವಧನ ಹೊಸದಾಗಿ ಆಯ್ಕೆ ಮಾಡುವ ಮುಖ್ಯ ಅಂಗನವಾಡಿ ಸಹಾಯಕಿಯರಿಗೆ ಏನು ಕೊಡ್ತಾರೋ ಅದನ್ನೇ ಕೊಡಬೇಕು ಅಂತ ಹೇಳಿದೆ. ಗೌರವಧನ, ಸಮವಸ್ತ್ರ, ಔಷಧಿ ಕಿಟ್ಟು, ಪೀಠೋಪಕರಣ ಮತ್ತು ಆಡಳಿತಾತ್ಮಕ ವೆಚ್ಚಗಳನ್ನು ಒಳಗೊಂಡಂತೆ ಕೇಂದ್ರ ಸರ್ಕಾರದಿಂದ 60%, ರಾಜ್ಯ ಸರ್ಕಾರದಿಂದ 40% ಅನುದಾನ ಅದಕ್ಕೆ ಕೊಡ್ತಾರೆ. ಇದರ ರಾಜ್ಯ ಸರ್ಕಾರದಿಂದ ಭರಿಸಬೇಕಾಗಿರುತ್ತದೆ ಅಂತ ಸರ್ಕಾರ ತಿಳಿಸಿದೆ. ಮೇಲೆ ಓದಲಾದ ಕ್ರಮ ಸಂಖ್ಯೆ 3ರ ಆದೇಶದಲ್ಲಿ ಸರ್ಕಾರ ನಿರ್ದೇಶಿಸಿದ 2339 ಮಿನಿ ಅಂಗನವಾಡಿ ಕೇಂದ್ರಗಳನ್ನು ಮುಖ್ಯ ಅಂಗನವಾಡಿ ಕೇಂದ್ರಗಳನ್ನಾಗಿ ಮಾಡಲು ಅದು ಆದೇಶ ಮಾಡಿದೆ. ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯಡಿ ಕಾರ್ಯನಿರ್ವಹಿಸುತ್ತಿರುವ 2329 ಮಿನಿ ಅಂಗನವಾಡಿ ಕೇಂದ್ರಗಳನ್ನು ಮುಖ್ಯ ಅಂಗನವಾಡಿ ಕೇಂದ್ರಗಳನ್ನಾಗಿ ಉನ್ನತೀಕರಿಸಲು ಸರ್ಕಾರದ ಆದೇಶ ಸಂಖ್ಯೆ ಮಾಮಾಯಿ 241 ICD 2023 ಬೆಂಗಳೂರು ದಿನಾಂಕ 7/5/2025 ಮಾರ್ಗಸೂಚಿ ಅನ್ವಯ ಈ ಕೆಳಕಂಡ ಷರತ್ತುಗೊಳಗೊಂಡಂತೆ ಅನುಮೋದನೆ ನೀಡಿದೆ. ಮಿನಿ ಅಂಗನವಾಡಿಗಳನ್ನು ಮುಖ್ಯ ಅಂಗನವಾಡಿ ಕೇಂದ್ರಗಳನ್ನಾಗಿ ಉನ್ನತೀಕರಿಸುವ ಸಂದರ್ಭದಲ್ಲಿ ಸದರಿ ಮಿನಿ ಅಂಗನವಾಡಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವುದನ್ನು ಅವ್ರನ್ನ ಮೇಲ್ದರ್ಜೆಗೆ ಏರಿಸೋದು ಅಂತ ಸರ್ಕಾರ ಹೇಳಿದೆ. ಅದನ್ನು ಯಾವ್ಯಾವುದು ಏನು ಎಲ್ಲ ಅಂಗನವಾಡಿ ಕೇಂದ್ರಗಳಿಂದ ಮುಖ್ಯ ಅಂಗನವಾಡಿ ಕೇಂದ್ರವನ್ನಾಗಿ ಉನ್ನತೀಕರಿಸುವುದು. ಆ ಸಂದರ್ಭದಲ್ಲಿ ಏನು ಸದರಿ ಮಿನಿ ಅಂಗನವಾಡಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಯಕರ್ತೆಯನ್ನು ಪ್ರಧಾನ ಮುಖ್ಯ ಅಂಗನವಾಡಿ ಕಾರ್ತಿಯನ್ನಾಗಿ ಮಾಡೋದು.
23/4/2025 ಸೂಚಿಸಿದಂತೆ ಗೌರವಧನ ನಿಗದಿಪಡಿಸುವುದು. ಗೌರವಧನ ಇವಾಗ ಏನಿದೆಯೋ 23/4/2025 ಏನಿದೆಯೋ ಅದನ್ನು ಗೌರವಧನ ಈಗ ಅಂಗನವಾಡಿ ಕಾರ್ಯಕರ್ತರು ಇದ್ರಿಗೆ ಕೊಡ್ತಾ ಇದ್ದಾರಲ್ಲ, ಇವಾಗ ಅವ್ರಿಗೂ ಮಿನಿ ಅಂಗನವಾಡಿಗಳಿಗೂ ಅದನ್ನೇ ಕೊಡೋದು. ಸದರಿ ಉನ್ನತೀಕರಿಸಿದ ಅಂಗನವಾಡಿ ಕೇಂದ್ರಗಳಿಗೆ ಅಂಗನವಾಡಿ ಸಹಾಯಕ ಹುದ್ದೆಯನ್ನು ನೇಮಿಸಲು ಸೂಕ್ತ ಕ್ರಮ ಕೈಗೊಳ್ಳುವುದು ಹಾಗೂ ಸರ್ಕಾರದ ಆದೇಶ ಸಂಖ್ಯೆ ಮಾಮಾಯಿ 119 ICD 2025 ದಿನಾಂಕ 23/4/2025 ಸೂಚಿಸಿದಂತೆ ಗೌರವಧನ ನಿಗದಿಪಡಿಸುವುದು. ಸದರಿ ಉನ್ನತೀಕರಿಸಿದ ಅಂಗನವಾಡಿ ಕೇಂದ್ರಗಳಿಗೆ ಆಡಳಿತ ವೆಚ್ಚ, ಮೆಡಿಸಿನ್ ಕಿಟ್ಟು, ಪೀಠೋಪಕರಣ ಖರೀದಿ ಸೇರಿದಂತೆ ಎಲ್ಲದನ್ನು ಅದಕ್ಕೆ ಒದಗಿಸಬೇಕು ಅಂತ ಹೇಳಿದೆ. ಸರ್ಕಾರದ ನಿಗದಿಪಡಿಸಿದ ವೆಚ್ಚದಲ್ಲಿಯೇ ಭರಿಸತಕ್ಕದ್ದು. ಸದರಿ ಕೇಂದ್ರಗಳಲ್ಲಿ ಅಂಗನವಾಡಿ ಸಹಾಯಕಿಯಿಂದ ಭರ್ತಿಯಾಗಿರುವ ಮಾಹಿತಿಯನ್ನು ಪ್ರಧಾನ ಕಚೇರಿಗೆ ನಿಗದಿಪಡಿಸುವುದು. ಉನ್ನತೀಕರಿಸಿದ 2339 ಮಿನಿ ಅಂಗನವಾಡಿ ಕೇಂದ್ರಗಳನ್ನು ಜಿಲ್ಲಾವಾರು ವಿವರಗಳು ಹೇಗಿದೆ ತಿಳಿಸ್ಕೊಳ್ಳೋಣ. ನಾವು ಎಲ್ಲೆಲ್ಲಿ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅನ್ನೋದು. ಬಾಗಲಕೋಟೆ 17 ಕೇಂದ್ರಗಳನ್ನ ಉನ್ನತೀಕರಿಸಿದರೆ, ಬೆಂಗಳೂರು ಗ್ರಾಮಾಂತರ 65 ಕೇಂದ್ರಗಳನ್ನು ಉನ್ನತೀಕರಿಸಿದರೆ, ಬೆಳಗಾವಿ 2 ಕೇಂದ್ರಗಳನ್ನು ಉನ್ನತೀಕರಿಸಿದ್ದಾರೆ, ಬಳ್ಳಾರಿ 13 ಕೇಂದ್ರಗಳನ್ನು ಉನ್ನತೀಕರಿಸಿದ್ದಾರೆ, ಬೀದರ್ 1, ವಿಜಯನಗರ 1, ಚಾಮರಾಜನಗರ 40, ಚಿಕ್ಕಬಳ್ಳಾಪುರ 100, ಚಿಕ್ಕಮಗಳೂರು 117, ದಕ್ಷಿಣ ಕನ್ನಡ 97, ದಾವಣಗೆರೆ 5, ಧಾರವಾಡ 43, ಗದಗ 6, ಕಲಬುರಗಿ 1, ಕಲಬುರಗಿ 27, ಗದಗ 1, ಹಾಸನ 191, ಹಾವೇರಿ 5, ಕೊಡಗು 14, ಕೋಲಾರ 55, ಕೊಪ್ಪಳ 24, ಮಂಡ್ಯ 247, ರಾಯಚೂರು 32, ಶಿವಮೊಗ್ಗ 241, ತುಮಕೂರು 416, ಉಡುಪಿ ಇಲ್ಲ, ಉತ್ತರ ಕನ್ನಡ 136 ಮತ್ತು ಯಾದಗಿರಿ 21, ವಿಜಯನಗರ 29, ಒಟ್ಟು 2329 ಉನ್ನತೀಕರಿಸಿದ್ದಾರೆ. ಇದಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರನ್ನು ದುಡ್ಡು ಗಿಟ್ಟು ಕೊಟ್ಟು ಅಧಿಕಾರಿಗಳಿಗೂ ಎಲ್ಲೆಲ್ಲೋ ಆಮಿಷ ಕೊಡ್ತಾ ಇದ್ದಾರಂತೆ ಕೆಲವು ಜಿಲ್ಲೆ ತಾಲೂಕುಗಳಲ್ಲಿ. ಯಾರನ್ನೂ ದುಡ್ಡು ಕೊಟ್ಟೋಕೆ ಹೋಗಬೇಡಿ, ಗೊತ್ತಾಯ್ತಾ? ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಇದನ್ನು ಒಳ್ಳೆಯದಾಗಲಿ ಅಂತ, ನಿಮಗೆ ಹೆಣ್ಣು ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಮಾಡಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ಯಾರನ್ನು ಅಧಿಕಾರಿಗಳಿಗೆ ದುಡ್ಡು ಕೊಡಬೇಡಿ. ಅಂಥದ್ದೇನಾರು ಇದ್ದರೆ ತಿಳಿಸಿ, ಗೊತ್ತಾಯ್ತಾ? ಯಾರೇ ಆಗಲಿ ಎಲ್ಲರಿಗೂ ಒಳ್ಳೆಯದಾಗಬೇಕು, ನಿಮಗೆಲ್ಲ ಒಳ್ಳೆಯದಾಗಲಿ ಇದನ್ನು ಅಂತ ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ತಿಳಿಸುತ್ತೆ. ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.